ನಸರುದ್ದೀನ್ ಸರ್, ಒಬ್ಬ ಶಾಸಕನಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ, ಅಸಹಾಯಕ ಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಏನ್ ಕಾರಣ? ಎಲ್ಲಿಗೆ ಬಂದಿದೆ ವ್ಯವಸ್ಥೆ ಹಂಗಾದ್ರೆ ಅಂತ ಜನ ಕೇಳ್ತಿದ್ದಾರೆ. ದಯವಿಟ್ಟು ಪಕ್ಷಾತೀತವಾಗಿ ಯೋಚನೆ ಮಾಡ್ಬೇಕು. ಇಲ್ಲಿರೋ ಸಾರ್ವಜನಿಕರು ಅಂದ್ಕೊಳ್ಳೋಣ, ಅವ್ರ ಪಕ್ಷದ ಯಾವ್ದು ಕಾರ್ಯಕರ್ತರು ಅಂದ್ಕೊಳ್ಳೋಣ. ಶಾಸಕನಿಗೊಂದು ಕಾನೂನು, ಜನಸಾಮಾನ್ಯನಿಗೊಂದು ಕಾನೂನು ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಅದು ಅವ್ರಿಗೆ ಒಂದು ಸ್ಪೆಷಲ್ ಕೊಡ್ಬೇಕು ಅನ್ನೋದನ್ನ ನಾನಂತೂ ಒಪ್ಪಲ್ಲ. ಅವ್ರವ್ರ ಬೆಂಬಲಿಗರು ಸಹಜವಾಗಿ ಆಕ್ರೋಶಕ್ಕೊಳಗಾಗಿ ನೋಡಿ ಸಿಟಿ ರೋಯಿ ಮೇಲೆ ಅಲ್ಲದಾಗ ರಕ್ತ ಬಂದಾಗ ಸಹಜವಾಗಿ ಅವ್ರ ಬೆಂಬಲಿಗರಿಗೆ ನೋವುಗತ್ತೆ. ಒಂದ್ ನಿಮಿಷ ಇರ್ಲಿ, ಯಾವ್ದು ಈಗ ಪೊಲೀಸ್ನವ್ರು ಹೊಡೆದ್ರು ಅಂತ ನಾನು ಹೇಳಿಲ್ಲ. ಆದ್ರೆ ಒಂದ್ ನಿಮಿಷ ಯಾರಿಗೆ ಇರ್ಲಿ, ಮಾತಾಡಕ್ ಬಿಡಿ ಪ್ಲೀಸ್. ಸಹಜವಾಗಿ ಅವ್ರ ಬೆಂಬಲಿಗರಿಗೆ ಒಂದು ಏನಂದ್ರೆ ನಮ್ಮ ನಾಯಕರಿಗೆ ಆದ್ಯತೆ ಸಿಗ್ಬೇಕಾಗಿತ್ತು, ಶಾಸಕರಿಗೆ ಅದು ಇರಬಾರ್ದು. ಇದು ಬಹಳ ಮುಖ್ಯ. ಅವ್ರನ್ನ ಯಾವ ತರ ನಡ್ಸ್ಕೊಂಡಿರೋ ಬಗ್ಗೆ ಇರುವಂತ ಅಸಮಾಧಾನವನ್ನ ಅವರು ಪ್ರಶ್ನಿಸ್ಲಿಕ್ಕೆ ಎಲ್ಲ ವೇದಿಕೆಗಳಿದ್ದಾವೆ, ನ್ಯಾಯಾಲಯ ಇದೆ, ಎಲ್ಲ ಇದೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಮೂಲ ವಿಷಯಕ್ಕೆ ಬರೋಣ. ಮಹಿಳೆಯರ ಅವಹೇಳನ ಇದೆಯಲ್ಲ, ಆ ಕಾಯ್ದೆ ಈ ರಾಜ್ಯದಲ್ಲಿ ಕಠಿಣ ಆಗ್ಬೇಕು. ಇದಕ್ಕೆ ನನ್ನ ಬೆಂಬಲಿಗರು, ಮಹಿಳಾ ಸ್ನೇಹಿತರುಗಳು ಒಪ್ಕೋಬೇಕು. ಯಾಕಂದ್ರೆ ಬಹಿರಂಗವಾಗಿ ಈಗ ನೋಡಿ ಬೇರೆ ಬೇರೆ ಕಾನೂನುಗಳಿದಾವೆ. ಮಹಿಳೆಯನ್ನ ಲೈಂಗಿಕ ಶೋಷಣೆ ಮಾಡಿದ್ರೆ ಕಾನೂನು ಇದೆ, ಬೇರೆ ಬೇರೆ ಕಾನೂನುಗಳಿದೆ. ಬಹಿರಂಗ ಅಂದ್ರೆ ಸಾರ್ವಜನಿಕವಾಗಿ ಮಹಿಳೆಯರ ಅವಹೇಳನಕ್ಕೆ ಎಲ್ಲರಿಗೂ ಒಂದ್ ನಿಮಿಷ ಹಂಗಂತೇಳಿ ಅಲ್ಲ, ಮಹಿಳೆ ಎಲ್ಲ ಎಲ್ಲರಿಗೂ ಯಾಕಂದ್ರೆ ನೀವು ಒಂದ್ ನಿಮಿಷ ಅದನ್ನ ದುರ್ಬಳಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಬಿಡಬಾರದು. ಸಾರ್ವಜನಿಕವಾಗಿ ಮಹಿಳೆಯ ಅವಹೇಳನಕ್ಕೆ, ಅದರ ನಿಯಂತ್ರಣಕ್ಕೆ ಕಠಿಣ ಅಂದ್ರೆ ಕಾಯ್ದೆ ಬರಲೇಬೇಕು. ಯಾರು ಕೂಡ ಒಂದು ಮಹಿಳೆಯನ್ನ ಆತರ ಬಹಿರಂಗ ಅವಹೇಳ ಮಾಡಿದಾಗ ಪುರುಷರು ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಅದನ್ನ ನಾವು ಹತ್ತಿಕ್ಕುವಂತ ಅಥವಾ ಅದನ್ನು ಖಂಡಿಸುವ ಕೆಲಸ ಮಾಡಬೇಕು. ಆದ ನಂತರ ಏನಾಗುತ್ತೆ, ತಪ್ಪು ಮಾಡಿದ ಮೇಲೆ ಅದನ್ನ ಸಮರ್ಥಿಸ್ಕೊಳ್ಳೋದು, ವಿರೋಧಿಸೋದು ರಾಜಕೀಯ ಪಕ್ಷಗಳ ಚಾಳಿ. ಅವ್ರವ್ರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ಕೋತಾರೆ. ಮಾಡಿದವನು ಮಾಡಿದ್ದಾನೆ ಅಂತ ಹೇಳಲ್ಲ, ಮಾಡಿದ್ದಿಲ್ಲ ಅಂತಾನೆ ಹೇಳೋದು. ಅವ್ನು ಮಾಡಿದ ಸರಿನಾ, ಅರೆಸ್ಟ್ ಮಾಡಿಲ್ಲ, ಅದಕ್ಕೆ ಏನೇನೋ ಸಮರ್ಥನೆಗಳು ಕೊಡೋದು. ಅದು ರಾಜಕೀಯ ಪಕ್ಷಗಳ ಅವರವರ ಅಸ್ತಿತ್ವಕ್ಕಾಗಿ ಮಾಡೋದು. ಅದಕ್ಕೆ ಸಾರ್ವಜನಿಕರು ನೀವು ಈಡಾಗಬಾರ್ದು. ನೀವು ಒಬ್ಬರು ಪ್ರಜ್ಞಾವಂತ ಯೋಚನೆ ಮಾಡಬೇಕು, ಮೂಲ ಪ್ರಶ್ನೆಗೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಮಹಿಳೆಯನ್ನು ಅವಹೇಳನ ಮಾಡಿರುವಂತ ವ್ಯಕ್ತಿನ ನೀವು ಖಂಡಿಸಬೇಕು. ಬಿಜೆಪಿಯ ವಕ್ತಾರರಿಗೆ ಹಾಗೆ ಕಾಂಗ್ರೆಸ್ನ ವಕ್ತಾರರಿಗೆ ಕಾಮನ್ ಪ್ರಶ್ನೆ. ಆಡಳಿತಾರೂಢ ಪಕ್ಷ ಆಗಿರೋದ್ರಿಂದ ನಟರಾಜ್ ಗೌಡ್ರೆ, ಸರ್ಕಾರದ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ರಿಯಾಕ್ಷನ್ಗಳು ಕ್ವಿಕ್ ರಿಯಾಕ್ಷನ್ ಆಗತ್ತೆ, ಕೆಲವೊಂದು ಪ್ರಕರಣಕ್ಕೆ ಡಿಲೇ ಆಗುತ್ತೆ ಅನ್ನೋ ಆರೋಪ ನಿಮ್ ಸರ್ಕಾರಕ್ಕಿದೆ. ಸಿ.ಟಿ. ರವಿ ಅವರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀರಿ. ಅದೇ ವಾಲ್ಮೀಕಿ ಮೂಡಾದಂತ ಪ್ರಕರಣ ಬಂದಾಗ ಇದ್ದಕ್ಕಿದ್ದಂಗೆ ಸ್ಲೋ ಡೌನ್ ಆಗುತ್ತೆ ಪ್ರಾಸೆಸ್. ನಿಮಗ್ ಬೇಕಾದ ಹಾಗೆ ಕಾನೂನು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಅನ್ನೋ ಆರೋಪ. ಸುಳ್ಳದು ನೋಡಿ. ಕಾನೂನು ಅನ್ನೋದು ಒಂದು ಪ್ರಕರಣಗಳಿಗೆ ವ್ಯತ್ಯಾಸಗಳಿರ್ತವೆ. ಅದು ಹಾಸನದ ಪ್ರಕರಣ ಆದಾಗ, ಪ್ರಜ್ವಲ್ ಪ್ರಕರಣ ಆದಾಗ, ಅಥವಾ ರಮೇಶ್ ಜಾರಕಿಹೊಳಿ ಪ್ರಕರಣ ಆದಾಗ, ಮುನ್ರತ್ನ ಪ್ರಕರಣ ಆದಾಗ, ಇಲ್ಲ ಸಿ.ಟಿ. ರವಿ ಪ್ರಕರಣ ಆದಾಗ ಎಲ್ಲಾ ಸಮಯದಲ್ಲೂ ಪೊಲೀಸ್ಗೆ ಒಂದು ಮನವರಿಕೆ ಆಗುತ್ತೆ. ಹೌದು, ಸತ್ಯಾಂಶ ಇದೆ ಅಂತ ಅನ್ನಿಸಿದಾಗ ಅವ್ರನ್ನ ಯಾವ ರೀತಿ ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ಒಂದು ಕಾನೂನು ನಿಯಮಗಳಿದಾವಲ್ಲ, ಆ ನಿಯಮಗಳ ಅನುಸಾರವಾಗಿ ಭಾರತೀಯ ದಂಡ ಸಂಹಿತೆ ಅನುಸಾರವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿವರೆಗೂ ಅವರು ಆರೋಪಿಗಳು. ಇವತ್ತು ಸಿ.ಟಿ. ರವಿ ಮಾಡಿರತಕ್ಕಂಥದ್ದು ಕೂಡ ಅಂತ ಒಂದು, ಯಾಕಂದ್ರೆ 3 ವರ್ಷದವರೆಗೆ ಶಿಕ್ಷೆ ಆಗುವಂತ ಅವಕಾಶ ಇದೆ ಅವರಿಗೆ. 3 ವರ್ಷಗಳವರೆಗೆ ಅವ್ರಿಗೆ ಶಿಕ್ಷೆ ಆಗುವಂತ ಅವಕಾಶ ಇದೆ. ಹಂಗಾಗಿ ಅವರಿಗೆ ಈ ಕಾನೂನು ಅಪ್ಲೈ ಆಗುತ್ತೆ. ಈಗ ಪೊಲೀಸ್ ಇಲಾಖೆಗೆ ಆ ಅಧಿಕಾರ ಇದೆ, ಮತ್ತೆ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ರಾಜಕೀಯಕ್ಕೋಸ್ಕರ ಮೂಗು ತೂರ್ಸೋದು, ಅವ್ರ ಮೇಲೆ ಅಪವಾದ ಮಾಡೋದು, ಸುಳ್ಳುಗಳು ಹೇಳೋದು ಸರ್ಕಾರ ಇಂಟರ್ಫಿಯರ್ ಮಾಡಲ್ಲ. ಪೊಲೀಸ್ ಇಲಾಖೆ ಸ್ವತಂತ್ರವಾಗಿದೆ ನೋಡಿ. ಆಮೇಲೆ ಸುತ್ತಾಡ್ಸೋದು 450 ಕಿಲೋಮೀಟರ್ ಸುತ್ತಾಡ್ಸೋದ್ರಲ್ಲ, ಸುತ್ತಾಡ್ಬೇಕಾದ್ರೆ ಮಾವಿನ ತೋಟ, ತೆಂಗಿನ ತೋಟ, ಇನ್ನು ಬೇರೆ ಬೇರೆ ತೋಟ ಕಾಣ ಬಂದೆ. ರಸ್ತೆ ಮಾವಿನ ತೋಟ ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಳ್ಳಿ. ಸಿ.ಟಿ. ರವಿ ಅವರು ಮಾವಿನ ತೋಟ ನೋಡಿರ್ಲಿಲ್ಲ, ತೆಂಗಿನ ತೋಟ ನೋಡಿರ್ಲಿಲ್ಲ. ಪೊಲೀಸ್ ನಿಲ್ಸ್ಬಿಟ್ಟು ತೋರಿಸಿದ್ದಾರೆ ಬಿಜೆಪಿ. ತೋಟದಲ್ಲಿ
ತೋಟದಲ್ಲಿ ಊಟ ಮಾಡಿದ್ರೆ ಅಂತ ಕೇಳಿಲ್ವಂತಲ್ಲ ಸರ್. ಸನ್ಮಾನ್ಯ ಊಟ ಮಾಡಿದ್ರು ಅಂತ ಕೇಳಿಲ್ವಂತಲ್ಲ. ಬಿಜೆಪಿ ಗೌಡ್ರೆ ಆಯ್ತಾಯ್ತು. ತೋಟದಲ್ಲಿ ಆಯ್ತು ಸರ್ ಬರ್ತೀನಿ ವಾಪಸ್ ಬರ್ತೀನಿ ಬಿಜೆಪಿ ಪ್ರತಿ ಆರೋಪಿಗೆ ಪೊಲೀಸರು ಊಟ ಕೊಟ್ಟಿದ್ದಾರೆ, ಬಿರಿಯಾನಿ ಕೊಟ್ಟಿದ್ದಾರೆ, ಮೊಸರನ್ನ ಕೊಟ್ಟಿದ್ದಾರೆ. ತೋಟದಲ್ಲಿ ಸಿಟಿ ರವಿ ಅವರಿಗೆ ಊಟ ಕೊಡ್ಲಿಕ್ಕೋಸ್ಕರ ನಿಲ್ಸಿದ್ರು. ಹೀಗಾಗಿ 450 ಕಿಲೋಮೀಟರ್ ಸುತ್ತಿದ್ರು. ಜೋಕರ್ಗಳು ಅದು ಉತ್ತರ ಇದೆ ನನಗೆ. ಮೊದಲು ಪ್ಲೀಸ್ ಏನ್ ನಡೀತಾ ಇದೆ ಗೌಡ್ರೆ? ಮುಗಿಸಿ ನೀವು ಮುಗಿಸಿ. DK ಆಯ್ತು ನೀವ್ ಹೇಳಿದ್ರಿ ಊಟ ನಿಲ್ಸಿದ್ರೆ ನಾನು ಹೇಳಿಲ್ಲ ನೋಡಿ. ಅವರು 450 ಸುಳ್ಳು. ಹಾ. ಆ ಸುಳ್ಳು ಹೇಳಿಕೆ ಸಿಟಿ ರವಿ ಸುಳ್ಳು ಹೇಳ್ತಾ ಇದ್ದಾರೆ. ಆರೋಪಿ ಸುಳ್ಳು ಹೇಳ್ತಾ ಇದ್ದಾರೆ. ಆಯ್ತು. ಆರೋಪಿಯ ಸುಳ್ಳು ನಂಬುವಂತ ಮೂರ್ಖರು ಯಾರು ಇಲ್ಲ ಕರ್ನಾಟಕದಲ್ಲಿ. Done. ಅವ್ರನ್ನ ನೋಡಿ ಪೊಲೀಸ್ ಇಲಾಖೆಗೆ ಹೋಗ್ಬೇಕಾದ್ರೆ 100 ಕಿಲೋಮೀಟರ್ ಆಗಿರ್ತದೆ ಅಷ್ಟೇ. ಒಂದ್ ನಿಮಿಷ. ಚಂದ್ರಶೇಖರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದ್ ಪದ ಕೇಳಿಸ್ತು ಅಂತ ಹೇಳಿ DK ಶಿವಕುಮಾರ್ ಅವ್ರಿಗೆ ಎಲ್ಲಿಂದ ಸಭ್ಯತೆ ಜ್ಞಾಪಕ ಬಂದ್ಬಿಡ್ತು. ಇದೇ ಹಾವೇರಿನಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಗೆ 14 ಜನ ಗ್ಯಾಂಗ್ ರೇಪ್ ಮಾಡಿದಾಗ 17 ದಿವಸ ಅವರು FIR ಫೈಲ್ ಮಾಡಲಿಲ್ಲ ಹಾವೇರಿನಲ್ಲಿ ಈ ಸರ್ಕಾರ. ಅದಾದ್ಮೇಲೆ ಉಡುಪಿ ಒಳಗಡೆಗೆ ಶೌಚಾಲಯದಲ್ಲಿ ವಿಡಿಯೋ ಇಟ್ಟಾಗ ಇವರು FIR ಮಾಡಬೇಕು ಅಂತ ಹೇಳ್ತಿಲ್ಲ. ಹಾಗೆ FIR ಮಾಡಬೇಕಂತೆ ಮಾನ ಮರ್ಯಾದೆ ಇರ್ತಕ್ಕಂಥ ದಲಿತ ಸರ್ಕಾರ ಹಾಸನಲ್ಲಿ ನಿಮ್ಮ ಮಾಜಿ ಸಂಸದನ್ನ ಬೆಂಬಲಕ್ಕೆ ಇಟ್ಕೊಂಡಿದ್ದೀರಾ ನೀವು? ಭಯ ಆಗ್ತಾ ಇದೆ. ಮಾಜಿ ಸಂಸದ ಬೆಂಬಲಕ್ಕೆ ಭಯ ಇಟ್ಕೊಂಡಿದ್ದೀರಾ ನೀವು? ಮಾನ ಮರ್ಯಾದೆ ಇರ್ತಕ್ಕಂಥ ದಲಿತ ಸರ್ಕಾರ ಇದು. ಹೆಣ್ಮಕ್ಳು ಶೋಷಣೆ ಮಾಡತಕ್ಕಂಥದ್ದು. ಒಬ್ಬೊಬ್ಬರಿಗೆ ಎಲ್ಲರಿಗೂ ಮುಕ್ತಾಗಿ DK ಶಿವಕುಮಾರ್ ಅವರಿಗೆ ಸಭ್ಯತೆ. ಆಯ್ತಾ ಕಿರ್ಚಿದಾದ್ರೆ ಬಿಜೆಪಿ ಅವರು ಉತ್ತರ ಕೊಡ್ತಿದ್ದಾರೆ ಕೇಳಿಸ್ಕೊಳ್ಳಿ. ತಾಳ್ಮೆ ಸರ್. ಹಾವೇರಿ ರೇಪ್ FIR ಆಗಿಲ್ಲ. 30 ಹುಟ್ಟಿದ ಮಗಂದು ಗ್ಯಾಂಗ್ ರೇಪ್ ಕೇಸಲ್ಲಿ ಉಡುಪಿಯಲ್ಲಿ ಶೌಚಾಲಯದಲ್ಲಿ ಹೆಣ್ಮಕ್ಳಿಗೆ ವಿಡಿಯೋ ಇಟ್ಟಿಲ್ಲ. FIR ಕೊಟ್ಟಿಲ್ಲ. ಮಾನ ಮರ್ಯಾದೆ ದಲಿತ ಸರ್ಕಾರ ಮಾಡಬೇಕು. ಹಾ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಯ ಭಕ್ತಿ ಎಲ್ಲ ಬಿಟ್ಟಿದೆ DK ಶಿವಕುಮಾರ್ಗೆ. ಒಂದು ನಿಮಿಷ. ಬರ್ತೀನಿ. ದೇವರಾಜ್ ಅವರೆಲ್ಲ reaction. ಈಗ ಶ್ರೀಯುತ ಬದ್ರುದ್ದೀನ್ ಅವರು ನಾವು ಜನಪ್ರತಿನಿಧಿಗಳು ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ, ಕಾನೂನು ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಹೇಳಿದರೆ ನನ್ನ ಸಹಮತ ಇದೆ, ಖಂಡಿತವಾಗಿ ಅದ್ರಲ್ಲಿ ಎರಡು ಮಾತಿದ್ದಿಲ್ಲ. ಈಗ ನಾನು ಇನ್ನೂ ಮುಂದುವರೆದು ಅವ್ರ ಮಾತಿಗೆ ಕೆಲವೊಂದು ಮಾತುಗಳನ್ನ ಸೇರಿಸ್ತೀನಿ. ಈ ಜನಪ್ರತಿನಿಧಿಗಳು ಹೇಗಿರ್ಬೇಕು ಅಂತಂದ್ರೆ ಸಾರ್ವಜನಿಕವಾಗಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದ್ರಲ್ಲಿ ಬಂದ್ರೆ ಇನ್ನೂ ಒಳ್ಳೇದು ಅಂತ ನಾನು ಅಭಿಮತ ಪಡ್ತೀನಿ. ಯಾಕೆ ಕಂಪ್ಲೀಟ್ ಮಾಡಕ್ಕೆ ಅವಕಾಶ ಪ್ಲೀಸ್, ಕಂಪ್ಲೀಟ್ ಮಾಡಕ್ಕೆ ಅವಕಾಶ ಕೊಡಿ. ಈಗ ಮಾನ್ಯ ಈಗ ಒಂದು ನಿಮಿಷ ಅಮ್ಮ ದಯವಿಟ್ಟು ಒಂದು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ. ಈಗೇನಾಗತ್ತೆ, ಒಬ್ಬ ಸಚಿವರು ನಮ್ಮ ನಾಡಿನ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳ ಸಾವನ್ನ ಸಂಭ್ರಮಿಸಿ ಮಾತನಾಡ್ತಾರೆ. ಅವತ್ತು ದಿವಸ ಯಾರು ಕಣ್ಸೋಲ್ಲ. ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ನಾಡಿನ ಹೆಮ್ಮೆಯ ಪುತ್ರರ ಸಾವನ್ನ ಬಯಸಿ ಮಾತನಾಡ್ತಾರೆ, ಯಾರು ಕಳ್ಸೋಲ್ಲ. ಇನ್ನೊಂದು ಮಾತಿದೆ, ಒಂದೇ ಒಂದು ಮಾತು ನನ್ನ ಎಲ್ಲ ಸ್ನೇಹಿತರಿಗೂ ಪ್ರಶ್ನೆ ಮಾಡೋಣ, ಇದು ಪಕ್ಷಾತೀತ್ವ ಪ್ರಶ್ನೆ ಮಾಡೋಣ. ಈಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನ ಕೊಟ್ಟರು, FIR ಆಗಿದೆ. ಆದ್ರೆ CT ರವಿ ಅವರು ಕೊಟ್ಟಂತ ದೂರಿಗೆ FIR ಯಾಕೆ ಆಗ್ಲಿಲ್ಲ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಈ ನಾಡಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದಿದ್ಯಾ? ಈ ನಾಡಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದಿದ್ಯಾ? ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. CT ರವಿಗೂ ಒಂದೇ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಒಂದೇ ಕಾನೂನು. ನಾನು ಹೇಳೋದು ಒಂದೇ, ಇವರು ಕಡೆ 2-3 ನಿಮಿಷ ಇದೆ. ಎಲ್ಲರ ಧ್ವನಿ ಕೂಡ ತಲುಪಬೇಕು ಅಂದ್ರೆ ತಾಳ್ಮೆ ಬಹಳ ಮುಖ್ಯ. ಎಲ್ಲರ ಹತ್ರ ಮೈಕ್ ತಲುಪಿಸಬೇಕು ಅನ್ನೋ ಆಶಾ ಭಾವನೆ ನಮ್ಮದು. 30 ಸೆಕೆಂಡ್ ದೇವರಾಜು ಸರ್ ಮುಗಿಸ್ತಾರೆ, ಆದ್ಮೇಲೆ ಮೈಕ್ ಆಡಿಯನ್ಸ್ ಹೋಗುತ್ತೆ. ದೇವರಾಜ್ ಸರ್ ಮುಗಿಸಿ. ಈಗ ನೋಡಿ, ಈಗ ಇದಿಷ್ಟಕ್ಕೆ ನಿಲ್ಲಲ್ಲ. ನಾವು ಜನಪ್ರತಿನಿಧಿಗಳು ಹೇಗೆ ನಡ್ಕೋತಿದೀವಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಣ್ಣದಿಂದ ಬೈಯೋಗಿಲ್ಲ, ಅವನ ಜಾತಿಯಿಂದ ಬೈಯೋಗಿಲ್ಲ, ಧರ್ಮದಿಂದ ಬೈಯೋಗಿಲ್ಲ. ನಮ್ಮ ಚನ್ನಪಟ್ಟ ಚುನಾವಣೆಯಲ್ಲಿ ಬಣ್ಣದಿಂದ ಬೈತಾರೆ. ಮಾಜಿ ಪ್ರಧಾನಮಂತ್ರಿಗಳ ಪ್ರತಿಯೊಬ್ಬ ಕುಟುಂಬವನ್ನ ನಾನು ಖರೀದಿ ಮಾಡ್ತೀನಿ ಅಂತಾರೆ. ಎಂತಹ ಅಸಹ್ಯವಾದ ಸ್ಥಿತಿ ಇದು. ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಯಾರು ಪೊಲೀಸ್ ಅವರಲ್ಲಿ ಕರ್ತವ್ಯ ಲೋಪ ಯಾರು ಮಾಡಿದಾರೋ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಪರಮೇಶ್ವರ್ ಸರ್, ಈಗ ರಾಜ್ಯದಲ್ಲಿ ವಿಧಾನಸೌಧ ಇರ್ಬೋದು, ವಿಕಾಸ್ ಸೌಧ ಇರ್ಬೋದು, ಸುವರ್ಣಸೌಧದಲ್ಲಿ ಇರ್ಬೋದು, ಇದು ಸರ್ಕಾರ ಕರ್ನಾಟಕ ಸರ್ಕಾರ ಆಗಿರ್ಬೇಕು, ಕಾಂಗ್ರೆಸ್ ಸರ್ಕಾರ ಅಲ್ಲ. ಇದು ರಾಜ್ಯದಲ್ಲಿರೋದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋದು ಹೋಗ್ಬೇಕು. ಪೊಲೀಸರು ಸರ್ಕಾರದ ಅಣತಿ ಅಂತ ಹೇಳಿ. ಹಲೋ, ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅವರೇ ಹೊಡ್ಕೊಂಡಿದ್ದಾರೆ CT ರವಿ ಅವರು ಅಂತಾರೆ. ಅವ್ರೇನ್ ಮೊಚ್ಚು ತಗೊಂಡ್ ಹೋಗಿದ್ರ ಕೈಯಲ್ಲಿ ಹೊಡ್ಕೊಳಕ್ಕೆ, ಓವರ್ ಆಲ್ ಏನ್ ಹೇಳ್ತೀನಿ ಅಂದ್ರೆ, ಇವ್ರ ಸಮರ್ಥನೆ ಇದೆಯಲ್ಲ, ವಿಷಯ ಬಿಟ್ಬಿಟ್ರು. ವಿಷಯ ಬಿಟ್ಟು ಟಾರ್ಗೆಟ್ ಮಾಡಿದ್ರು ವ್ಯಕ್ತಿ ಸರ್ಕಾರ ಕಡೆದಾಗಿ ಸರ್ಕಾರ
ಸರ್ಕಾರವಾಗಿ ಉಳಿಬೇಕು, ಗೂಂಡಾ ಸರ್ಕಾರ ಮಾತ್ರ. ಹಲೋ ನೋಡ್ರಿ ಸಿಟಿ ರವಿ, ಹಲೋ ಸರ್ ಮಾತಾಡಕ್ಕೆ ಕೇಳಿಲ್ಲ. ಹಲೋ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಇರಿ ಸರ್. ರೈಟ್ ಸರ್, ರೈಟ್ ಸ್ವಲ್ಪ ನಿಧಾನ ಇರಿ, ನಾವು ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕಡೆದಾಗಿ ತಪ್ಪು ಮಾಡಿದವರ ವಿರುದ್ಧವಾಗಿ ತಾಳ್ಮೆ ತಪ್ಪು ಮಾಡಿರುವವರ ವಿರುದ್ಧವಾಗಿ ನಟರಾಜೇಗೌಡ್ರೆ ತಪ್ಪು ಯಾರೇ ಮಾಡಿದ್ರು, ಜನಪ್ರತಿನಿಧಿ ಆದ್ರೂ ಸರಿ, ಸಾಮಾನ್ಯರಾದ್ರೂ ಸರಿ, ಶಿಕ್ಷೆ ಆಗ್ಬೇಕು ಅಂದ್ರೆ ಕಾನೂನಾತ್ಮಕವಾಗಿ ತನಿಖೆ ಆಗ್ಬೇಕು. ತನಿಖೆ ಆಗೋವರೆಗೂ ತಾಳ್ಮೆ ನಿಮಗೂ ಇರಬೇಕು. ಧನ್ಯವಾದ. ಸರಿಯಾದ ರೀತಿಯಲ್ಲಿ ತನಿಖೆ ಆಗುವ ಮಟ್ಟಕ್ಕೆ ಈ ಪ್ರಕರಣ ಹೋಗ್ಲಿ ಅಂತ ಬಯಸ್ತಾ ಚರ್ಚೆನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.